ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನನ್ನ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಈ ಒಂದು ದುವಾ ಹೇಳಿದರೆ ಸಾಕು, ಜನ್ನತ್ತಿನ 8 ಬಾಗಿಲುಗಳು ನಮಗೋಸ್ಕರ ತೆರೆಯುತ್ತವೆ. ಅದು ಯಾವ ದುವಾ ಎಂದು ನೀವು ಯೋಚಿಸಿದರೆ, ಅದುವೇ ವಜುವಿನ ನಂತರ ನಾವು ಈ ದುವಾ ಮಾಡಿದರೆ ಜನ್ನತ್ತಿನ 8 ಬಾಗಿಲುಗಳು ಸಹಿತ ನಮಗೋಸ್ಕರ ತೆರೆಯುತ್ತವೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಹಾಗಾದರೆ ಅದು ಯಾವ ದುವಾ ಎಂದು ನಾವು ನೋಡೋಣ ಬನ್ನಿ. ಈ ಜಗತ್ತಿನಲ್ಲಿ ನಾವು ಯಾರನ್ನಾದರೂ ದೊಡ್ಡ ವ್ಯಕ್ತಿಯನ್ನು ನಾವು ನೋಡಲು ಹೋಗಬೇಕು, ಅವರೊಂದಿಗೆ ಮಾತನಾಡಬೇಕು, ಅವರನ್ನು ನಾವು ಭೇಟಿ ಮಾಡಬೇಕು ಎಂದರೆ ಅವರ ಬಳಿ ಹಣವಿರಬೇಕು, ವಿದ್ಯೆ ಇರಬೇಕು ಮತ್ತು ಯಾವುದಾದರೂ ಒಂದು ಒಳ್ಳೆಯ ಕ್ವಾಲಿಟಿ ಇದ್ದರೆ ಮಾತ್ರ ಅವರನ್ನು ನಾವು ನೇರವಾಗಿ ಭೇಟಿ ಮಾಡಲು ನಮ್ಮನ್ನು ಬಿಡುತ್ತಾರೆ. ಅದೇ ನಾವು ಆ ಅಲ್ಲಾಹನನ್ನು ಭೇಟಿ ಮಾಡಬೇಕು, ಅವನೊಂದಿಗೆ ನಾವು ಮಾತನಾಡಬೇಕು, ನಮ್ಮ ಕಷ್ಟಗಳನ್ನು ಅವನೊಂದಿಗೆ ಹಂಚಿಕೊಳ್ಳಬೇಕು ಎಂದು ನಾವು ಬಯಸಿದರೆ ಅದು ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲ. ನಾವು ನಮಾಜಿನಲ್ಲಿ ಅಲ್ಲಾಹನನ್ನು ನೇರವಾಗಿ ಅವನ ಮುಂದೆ ನಿಂತು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬಹುದು, ಅವನೊಂದಿಗೆ ನಾವು ನೇರವಾಗಿ ಮಾತಾಡಬಹುದು. ಇಷ್ಟೊಂದು ಸುಲಭತೆಯನ್ನು ನಮ್ಮ ಅಲ್ಲಾಹನು ನಮಗೆ ನೀಡಿರುವಾಗ ನಾವು ಅವನನ್ನು ಭೇಟಿ ಮಾಡಲು ನಾವು ಮೊದಲ ಹೆಜ್ಜೆ ಏನು ಮಾಡಬೇಕು ಎಂದರೆ ನಾವು ವಜು ಮಾಡಿಕೊಳ್ಳಬೇಕು. ನಮಾಜಿನ ಮೊದಲ ಹೆಜ್ಜೆಯೇ ವಜು ಮಾಡಿಕೊಳ್ಳುವುದು. ವಜು ಒಂದು ತುಂಬ ಅದ್ಭುತವಾದ ಅಲ್ಲಾಹನನ್ನು ಭೇಟಿ ಮಾಡಲು ಅದ್ಭುತವಾದ ಮಾರ್ಗವಾಗಿದೆ. ಅದು ಹೇಗೆ ಎಂದರೆ, ನಾವು ವಜು ಮಾಡಿಕೊಂಡಾಗ ಕೇವಲ ನಮ್ಮ ದೇಹ ಶುದ್ಧಿ ಆಗುವುದಿಲ್ಲ, ಆಧ್ಯಾತ್ಮಿಕವಾಗಿ ನಮ್ಮ ಒಳಗಿನ ಮನಸ್ಸು, ಆತ್ಮ ಎಲ್ಲವನ್ನು ಆ ಅಲ್ಲಾಹನು ಕೃಪೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ಅವನನ್ನು ನಾವು ಭೇಟಿ ಮಾಡಲು ನಮಗೆ ಪವಿತ್ರತೆಯನ್ನು ನೀಡುತ್ತಾನೆ. ಇಂತಹ ವಜು ಮಾಡಿಕೊಂಡಾಗ ನಾವು ಪ್ರತಿ ಸಲ ಈ ವಜುವನ್ನು ಮಾಡಿ ಆ ಅಲ್ಲಾಹನನ್ನು ಭೇಟಿಯಾಗಲು ಹೊರಡುವ ಮುಂಚೆಯೇ ವಜು ಮಾಡಿದ ನಂತರ ನಾವು ಈ ದುವಾವನ್ನು ಹೇಳಿದರೆ ಅಲ್ಲಾಹನು ನಮಗೆ ಜನ್ನತ್ತಿನ 8 ಬಾಗಿಲುಗಳನ್ನು ತೆರೆಯುತ್ತಾನೆ. ಅದು ಯಾವ ದುವಾ ಎಂದರೆ, ಅಶ್ಹದು ಅನ್ನ ಇಲಾಹ ಇಲ್ಲಲ್ಲಾಹು ಅಶ್ಹದು ಅನ್ನ ಮುಹಮ್ಮದನ್ ಅಬ್ದಹು ವರಸೂಲಹು ಅಲ್ಲಾಹುಮ್ಮ ಜಾಲ್ನಿ ಮಿನಲ್ ತವ್ವಾಬಿನ್ ವಜಾಲ್ನಿ ಮಿನಲ್ ಮುತತಹಿರೀನ್ ಎಂದು ಈ ದುವಾವನ್ನು ನಾವು ಹೇಳಿದಾಗ ಜನ್ನತ್ತಿನ 8 ಬಾಗಿಲುಗಳನ್ನು ಆ ಅಲ್ಲಾಹನು ಯಾವ ಒಬ್ಬ ವ್ಯಕ್ತಿ ಹೇಳುತ್ತಾನೋ ಅವನಿಗೋಸ್ಕರ ಆ ಬಾಗಿಲುಗಳನ್ನು ತೆರೆಯುತ್ತಾನೆ. ಆ ವ್ಯಕ್ತಿಯು ಅವನಿಗೆ ಯಾವ ಬಾಗಿಲಿಂದನೂ ಒಳಗೆ ಹೋಗಬಹುದು. ಈ ದುವಾದ ಅರ್ಥ ಏನು ಎಂದರೆ, ಯಾ ಅಲ್ಲಾ, ನಾನು ಸಾಕ್ಷಿ ಹೇಳುತ್ತೇನೆ, ಅಲ್ಲಾಹನ ಹೊರತು ಬೇರೆ ಯಾರೂ ಪೂಜೆಗೆ ಅರ್ಹರಿಲ್ಲ, ಅವನಿಗೆ ಯಾರೂ ಸರಿಸಾಟಿ ಇಲ್ಲ, ಅವನ ಬಿಟ್ಟು ನಮಗೆ ಬೇರೆ ಯಾರೂ ಇಲ್ಲ, ಅವನು ಒಬ್ಬನೇ ಎಂದು ನಾವು ಸಾಕ್ಷಿ ಹೇಳುತ್ತೇನೆ. ಮತ್ತು ನನ್ನ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಆರಾಧಕರು ಮತ್ತು ಅವನ ಸಂದೇಶವಾಹಕರು ಆಗಿದ್ದಾರೆ ಮತ್ತು ನಮ್ಮ ಅಲ್ಲಾಹನ ರಸೂಲರು ಆಗಿದ್ದಾರೆ ಎಂದು ನಾನು ಸಾಕ್ಷಿ ಹೇಳುತ್ತೇನೆ ಎಂದು ಹೇಳಿ ಮತ್ತು ಈ ಕೊನೆಗೆ ಈ ಒಂದು ದುವಾವನ್ನು ನಾವು ಮಾಡುತ್ತೇವೆ. ಅಲ್ಲಾಹುಮ್ಮ ಜಾಲ್ನಿ ಮಿನಲ್ ತವ್ವಾಬಿನ್ ಎಂದರೆ, ಯಾ ಅಲ್ಲಾ, ನನ್ನನ್ನು ಹೆಚ್ಚು ತೋಬಾ ಮಾಡುವವರಲ್ಲಿ ಸೇರಿಸು, ನನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಕ್ಷಮೆ ಕೇಳುವಂತಹವರಲ್ಲಿ ನನ್ನನ್ನು ಒಬ್ಬರನ್ನಾಗಿ ಮಾಡು. ಅಲ್ಲಾಹುಮ್ಮ ಜಾಲ್ನಿ ಮಿನಲ್ ತವ್ವಾಬಿನ್ ಎಂದು ಅಲ್ಲಾಹುಮ್ಮ ಜಾಲ್ನಿ ಮಿನಲ್ ಮುತತಹಿರೀನ್ ಎಂದಾಗ, ಯಾ ಅಲ್ಲಾ, ನನ್ನನ್ನು ಹೆಚ್ಚು ಪವಿತ್ರತೆಯನ್ನು ಹೊಂದಿರುವವರಲ್ಲಿ ನನ್ನನ್ನು ಸೇರಿಸು, ನನ್ನನ್ನು ಪವಿತ್ರಗೊಳಿಸು ಎಂದು ನಾವು ಅಲ್ಲಾಹನಿನಲ್ಲಿ ಈ ದುವಾದಲ್ಲಿ ಬೇಡಿಕೊಳ್ಳುತ್ತೇವೆ. ಅಲ್ಲಾಹನಿಗೆ ಹೆಚ್ಚು ತೋಬಾ ಮಾಡುವವರು, ಪವಿತ್ರತೆಯನ್ನು ಹೊಂದಿರುವವರನ್ನು ಕಂಡರೆ ಅಲ್ಲಾಹನಿಗೆ ತುಂಬ ಪ್ರೀತಿ ಎಂದು ಸ್ವತಃ ಅಲ್ಲಾಹನೇ ಕುರಾನಿನಲ್ಲಿ ಸೂರಾ ಬಕರಾದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವು ದಿನಕ್ಕೆ 5 ಹೊತ್ತು ನಮಾಜ್ ಮಾಡುತ್ತೇವೆ, 5 ಹೊತ್ತು ವಜು ಸಹಿತ ಮಾಡುತ್ತೇವೆ. ಆ ಸಮಯದಲ್ಲಿ ನಾವು ದಿನಕ್ಕೆ 5 ಬಾರಿ ಈ ದುವಾವನ್ನು ಆ ಅಲ್ಲಾಹನಿನಲ್ಲಿ ಮನಸ್ಫೂರ್ತಿಯಾಗಿ ಬೇಡಿದಾಗ ಇನ್ಶಾ ಅಲ್ಲಾ ಅಲ್ಲಾಹನು ಒಂದು ಸಲ ಈ ದುವಾ ಕಬೂಲ್ ಮಾಡಿದರೆ ಸಾಕು, ನಮ್ಮ ಜೀವನವೇ ಸಾರ್ಥಕವಾಗುತ್ತದೆ. ಹಾಗಾಗಿ ಈ ದುವಾವನ್ನು ನಾವು ಪ್ರತಿ ಸಲ ವಜು ಮಾಡಿದಾಗ ಬೇಡುವಂತಹ ತೌಫೀಕನ್ನು, ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮ್ಮೆಲ್ಲರಿಗೂ ನೀಡಲಿ. ಆ ಜನ್ನತ್ತಿನ ಬಾಗಿಲುಗಳನ್ನು ನಮ್ಮೆಲ್ಲರಿಗೋಸ್ಕರ ಅಲ್ಲಾಹನು ತೆರೆಯಲಿ ಎಂದು ನಾವು ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.